ನಿಜವಾದ ಸ್ನೇಹಿತ ನೀವು ಜಯ ಸಾಧಿಸುವಾಗ ನಿಮ್ಮೊಂದಿಗಿರುತ್ತೆ, ನೀವು ಸೋತು ಹೋಗುವಾಗಲೂ ನಿಮ್ಮ ಸಂಗಡ ನಿಲ್ಲುತ್ತದೆ. ಇದ್ದಾರೋ ಅಂತಹ ಸ್ನೇಹಿತರು? ಎರಡನೇದು, ಸದಾ ಸಿದ್ಧ. ನಿಮಗೋಸ್ಕರ ಏನ್ ಬೇಕಾದರೂ ಮಾಡಲು ನಿಜವಾದ ಸ್ನೇಹಿತನು ಸಿದ್ಧವಾಗಿರ್ತಾನೆ. ಯೋನಾತನ ಹೇಳ್ತಾನೆ, ದಾವೀದನೇ, ಸೌಲನು ನನ್ನ ತಂದೆಯಾಗಿದ್ದಾನೆ, ರಾಜನು. ನನ್ನ ತಂದೆಯ ನಂತರ ರಾಜನಾಗಬೇಕಾದದ್ದು ನಾನೇ. ಆದರೆ ಸದಾ ಸಿದ್ಧ ನಿನಗೋಸ್ಕರ, ನಿನ್ನ ಜೀವಿತದಲ್ಲಿ ದೇವರ ಚಿತ್ತ ಜರುಗುವುದಕ್ಕೋಸ್ಕರ, ರಾಜನಾಗಿ ನನ್ನ ಸ್ಥಾನವನ್ನು ಬಿಟ್ಟು ಕೊಡುವುದಕ್ಕಾಗಿಯೂ ಕೂಡ ಸಿದ್ಧ. ಪ್ರಿಯ ಸಹೋದರ ಸಹೋದರಿಯರೇ, ಇದು ಸ್ನೇಹ ಅಂದ್ರೆ. ರಾಜಾದಿರಾಜನಾಗಿರುವ ನನ್ನ ಕರ್ತನೂ ತನ್ನ ಸ್ಥಾನವನ್ನೇ ನಿಮಗೋಸ್ಕರ ಕಳೆದುಕೊಳ್ಳುವುದಕ್ಕಾಗಿ ಸದಾ ಸಿದ್ಧತೆಯನ್ನು ತೋರಿಸಿದನು. ನಿಮಗೋಸ್ಕರ ಈ ಭೂಲೋಕಕ್ಕೆ ಒಬ್ಬ ದಾಸನಾಗಿ ಬಂದನು. ಕಾರಣ ಗೊತ್ತಾ? ಅದೇ ನಿಜವಾದ ಸ್ನೇಹ. ಒಮ್ಮೆ ಒಂದು ದಿನ ನೆರಳು ಬಂದು ಬಾಡಿಗೆ ಹೇಳಿತಂತೆ, ನೋಡಿದೀಯಾ, ಸೂರ್ಯನು ಪ್ರಕಾಶಿಸುವಾಗ, ಚಂದ್ರನು ಪ್ರಕಾಶಿಸುವಾಗ ನಾನು ಯಾವಾಗಲೂ ನಿನ್ನ ಜೊತೆ ಇದ್ದೇನೆ. ಅದು ಸನ್ ಶೈನೇ ಆಗಿರ್ಬೋದು, ಮೂನ್ ಲೈಟೇ ಆಗಿರ್ಬೋದು, ನಾನು ಯಾವಾಗಲೂ ನಿನ್ನ ಜೊತೆ ಇದ್ದೇನೆ. ಯಾಕೆ ಗೊತ್ತಾ? ನಾನು ನಿನ್ನ ಪ್ರಾಣ ಸ್ನೇಹಿತನಾಗಿರೋದ್ರಿಂದ ಎಂಬುದಾಗಿ ನೆರಳು ಬಾಡಿಗೆ ಹೇಳಿತಂತೆ. ಅಷ್ಟೇ ಅಲ್ಲವೋ, ಸೂರ್ಯನು ಮೂಡಿ ಬಂದಾಗ ನೆರಳು ಕಾಣಿಸುತ್ತೆ, ಹಾಗೆ ಚಂದ್ರನೂ ಇರುವಾಗ ಚೆನ್ನಾಗಿ ನೆರಳು ಕಾಣಿಸುತ್ತೆ. ಅದಕ್ಕೆ ನೆರಳು ಹೇಳುತ್ತೆ, ನಾನೇ ನಿನ್ನ ಬೆಸ್ಟ್ ಫ್ರೆಂಡ್. ಆಗ ಬಾಡಿ ಹೇಳ್ತಂತೆ, ಮಳೆ ಬರ್ತಿರುವಾಗ, ನಾನು ಒದ್ದೆಯಾಗುತ್ತಿರುವಾಗ ಅವಾಗ ನೀನೆಲ್ಲಿಗೆ ಹೋದೆ? ಅಂಥದ್ರಲ್ಲಿರೋದೇ ನಿಜವಾದ ಸ್ನೇಹ. ಮಳೆ ಬರುವಾಗ, ನೀವು ನಡುಗುತ್ತಿರುವಾಗ ನಿಮ್ಮ ಜೊತೆ ನಿಮ್ಮ ಸಂಗಡ ಇರದೇ ಇರುವಂತಹ ಸ್ನೇಹಿತನು ನಿಜವಾದ ಸ್ನೇಹಿತನೇ ಅಲ್ಲ. ಯಾರು ನಿಜವಾದ ಸ್ನೇಹಿತರು ಗೊತ್ತಾ? ದಾವೀದನು ಪ್ರಾಣ ಅಪಾಯ ಸ್ಥಿತಿಯಲ್ಲಿದ್ದಾಗ, ದಾವೀದನು ಬಡವನಾಗಿ ತಿರುಗಾಡುತ್ತಿರುವಾಗ ಪ್ರಾಣ ಸ್ನೇಹಿತನಂತೆ ನಿಂತನಲ್ಲವೇ? ಅದೇ ನಿಜವಾದಂತಹ ಸ್ನೇಹ. ಇಂಥವರು ಬೇಕು ನಮಗೆ. ಒಂದು ಹಾಸ್ಪಿಟಲ್ನಲ್ಲಿ ಒಬ್ಬ ವ್ಯಕ್ತಿ ಮಂಚದ ಮೇಲೆ ಬಿದ್ದಿದ್ದ. ಆ ಮಂಚಕ್ಕೆ ಒಂದು ಟ್ಯಾಗ್ ಇತ್ತು, ನೋ ಫ್ರೆಂಡ್ಸ್ ನೋ ರಿಲೇಟಿವ್ಸ್ ಅಂತ ಬರೆದಿತ್ತು. ಆ ಹಾಸ್ಪಿಟಲ್ಗೆ ಪಾಸ್ಟರ್ ಅವರು ಹೋಗಿ ಒಬ್ಬೊಬ್ಬರನ್ನು ಭೇಟಿ ಮಾಡಿ ಪ್ರಾರ್ಥಿಸ್ತಿರುವಾಗ ನರ್ಸು ಹೇಳ್ತಾಳೆ, ಸ್ವಲ್ಪ ಅವನ ಬಳಿಗೆ ಹೋಗಿ ಅವನಿಗಾಗಿಯೂ ಪ್ರಾರ್ಥಿಸಿ, ಅವನಿಗೆ ನಿಮ್ಮ ಪ್ರಾರ್ಥನೆ ಬಹಳ ಅವಶ್ಯಕವಾಗಿದೆ ಅಂದಳು. ಯಾಕೆ ಅಂತ ಕೇಳಿದಾಗ, ಅವನಿಗೆ ಸ್ನೇಹಿತರು ಯಾರೂ ಇಲ್ಲ, ಬಂಧುಗಳು ಯಾರೂ ಇಲ್ಲ, ಅವನೊಬ್ಬ ಅನಾಥ, ಅವನ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡ್ರಿ ಅಂದಳು. ಆ ಮಾತು ಕೇಳಿರುವ ಪಾಸ್ಟರ್ ಅವರಿಗೆ ಮನಸ್ಸಲ್ಲಿ ಬಹಳ ಕಳವಳ ಆಯಿತು. ಅಯ್ಯೋ ಪಾಪ, ಫ್ರೆಂಡ್ಸ್ ಯಾರೂ ಇಲ್ಲಾಂತೆ, ಬಂಧುಗಳು ಯಾರೂ ಇಲ್ಲಾಂತೆ ಅಂದುಕೊಂಡು ಹೋಗಿ ಪಕ್ಕದಲ್ಲಿ ಕೂತ್ಕೊಂಡು ಅವನ ಕೈ ತನ್ನ ಕೈಯಲ್ಲಿ ಹಿಡ್ಕೊಂಡು ಅನ್ನುತ್ತಾರೆ, ನನಗೆ ಗೊತ್ತಾದದ್ದು, ನಿಮಗೆ ಬಂಧುಗಳು ಯಾರೂ ಇಲ್ವಂತೆ, ಸ್ನೇಹಿತರು ಯಾರೂ ಇಲ್ಲ ಅಂತೆ, ಕನಿಷ್ಠ ಒಬ್ಬ ಸ್ನೇಹಿತನು ಕೂಡ ನಿಮಗಿಲ್ಲಾಂತೆ, ಧೈರ್ಯವಾಗಿರು ಎಂದು ಹೇಳ್ತಿರುವಾಗ ಆ ಬಡ ವ್ಯಕ್ತಿ ಹೇಳ್ತಾನೆ, ನನಗೆ ಸ್ನೇಹಿತರಿಲ್ಲ ಎಂದು ನಿಮಗೆ ಯಾರು ಹೇಳಿದ್ದಾರೆ? ಆ ನರ್ಸ್ ಹೇಳಿದಾಳೆ, ಅದು ಸುಳ್ಳು. ಏನಂದ್ರೆ ನಿಮಗೆ ಸ್ನೇಹಿತರಿದ್ದಾರೋ? ಅಯ್ಯೋ, ಪ್ರಾಣ ಸ್ನೇಹಿತನೊಬ್ಬನಿದ್ದಾನೆ. ಯಾರು ಆತನು? ಪ್ರಪಂಚವನ್ನೇ ಸೃಷ್ಟಿಸಿರುವ ದೇವಕುಮಾರನು ಯೇಸುವೆ ಅಂದ. ಯಾರಾಗಿದ್ರಂತೆ? ಪ್ರಪಂಚವನ್ನೇ ಸೃಷ್ಟಿಸಿರುವ ದೇವಕುಮಾರನು ನನ್ನ ಸ್ನೇಹಿತನು ಅಂದ. ಗಾಡ್ಸ್ ಸನ್ ಈಸ್ ಮೈ ಫ್ರೆಂಡ್. ಯಾರೂ ಇಲ್ಲ ಅಂತ ನೀವು ಅಂದ್ಕೊಳ್ತೀರಿ, ನನಗೆ ಸ್ನೇಹಿತನಿಲ್ಲ ಅಂತ ಅಂದ್ಕೊಳ್ತೀರಿ, ನನಗರ್ಥ ಮಾಡಿಕೊಳ್ಳೋರು ಯಾರೂ ಇಲ್ಲ ಅಂದ್ಕೊಳ್ತೀರಿ, ಆಧರಿಸಲು ಯಾರೂ ಇಲ್ಲ ಅಂದ್ಕೊಳ್ತೇವೆ, ಜೊತೆ ಯಾರೂ ಇಲ್ಲ ಅಂದ್ಕೊಳ್ತೇವೆ, ನಮ್ಮ ಸಂಗಡ ಯಾರೂ ಇಲ್ಲ ಅಂದ್ಕೊಳ್ತೇವೆ. ಅದು ವಾಸ್ತವವಲ್ಲ ಪ್ರಿಯ ಸಹೋದರ ಸಹೋದರಿ. ಬಹುಶಃ ನಿಮ್ಮ ಸುತ್ತಲಿರುವವರು ಅಂದ್ಕೊಳ್ಬೋದು ನೀವು ಏಕಾಂಗಿ, ನೀವು ಒಬ್ಬಂಟಿಗರಾಗಿದ್ದೀರಿ ಎಂದು. ಅದು ಕೂಡ ವಾಸ್ತವವಲ್ಲ. ಯಾಕೆಂದರೆ ನನ್ನ ಯೇಸು ಹೇಳಿದ್ದಾರೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲವೆಂದು. ಅನಾಥರನ್ನಾಗಿ ನಿಮ್ಮನ್ನು ಬಿಡುವುದಿಲ್ಲವೆಂದು ಹೇಳಿರುವ ಯೇಸು ಏನು ಹೇಳಿದ್ದಾರೆ ಗೊತ್ತಾ? ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇರುತ್ತೇನೆ ಅಂದಿದ್ದಾರೆ. ಇನ್ನು ಮೇಲೆ ನಾನು ನಿಮ್ಮನ್ನು ದಾಸರೆಂದು ಕರೆಯುವುದಿಲ್ಲ, ನಿಮ್ಮನ್ನು ನಾನು ನನ್ನ ಸ್ನೇಹಿತರನ್ನಾಗಿ ಕರೆಯುತ್ತೇನೆ. ನಿಜವಾದ ಸ್ನೇಹಿತನು ಯಾರೆಂದರೆ, ಸ್ನೇಹಿತನಿಗೋಸ್ಕರ ತನ್ನ ಪ್ರಾಣವನ್ನೇ ಅರ್ಪಿಸುವವನಾಗಿದ್ದಾನೆ. ಕೇಳಿ ತಮ್ಮ ತಂಗಿಯಂದಿರೇ, ಸಹೋದರ ಸಹೋದರಿಯರೇ, ಈ ದಿನ ಬಹುಶಃ ನಿಮ್ಮ ಜೀವಿತದಲ್ಲಿ ನನಗೆ ಅಂತ ನಿಜವಾದ ಸ್ನೇಹಿತರು ಯಾರೂ ಇಲ್ಲ ಎಂಬ ಭಾವನೆ ಒಂದು ವೇಳೆ ಬಂದಿರೋದಾದರೆ ಮರೆಯಬೇಡಿರಿ. ದೇವರೇ ತನ್ನ ಮಗನನ್ನು
ನಿಮಗೋಸ್ಕರ ಸ್ನೇಹಿತನನ್ನಾಗಿ ಈ ಲೋಕಕ್ಕೆ ಕಳುಹಿಸಿದ್ದಾರೆ. ಆತನಿಗಿಂತಲೂ ಬೆಸ್ಟ್ ಫ್ರೆಂಡ್ ಈ ಲೋಕದಲ್ಲಿ ಯಾರಿದ್ದಾರೆ ಹೇಳಿ? ಮರಣ ಹಾಸಿಗೆ ಮೇಲಿರುವ ವಯಸ್ಸಾದ ವ್ಯಕ್ತಿ ಹೇಳ್ತಾನೆ, ನನಗೆ ಸ್ನೇಹಿತನಿಲ್ಲದೆ ಇರೋದೇನು? ದಾವಿದನು ಕೂಡ ಬಡತನದಲ್ಲಿ ಹಸುವೆಂದಿರುವ ವೇಳೆಯಲ್ಲಿ ದೇವರು ಅವನಿಗೊಬ್ಬ ಸ್ನೇಹಿತನನ್ನು ಕೊಟ್ಟರು. ಯಾರನ್ನು ಹೇಳಿ? ಯೋನಾತನನ್ನು. ಆ ದೇವರೇ ನಿಮಗೂ ನನಗೂ ಮತ್ತೊಬ್ಬ ಯೋನಾತನನ್ನು ಸ್ನೇಹಿತನಾಗಿ ಕೊಟ್ಟಿದ್ದಾರೆ. ಆತನ ಹೆಸರೇ ಕರ್ತನಾದ ಯೇಸು ಕ್ರಿಸ್ತನು. ಈ ಸ್ನೇಹಿತನು ನೀವು ಉನ್ನತ ಸ್ಥಿತಿಗೆ ಸೇರುವಾಗಲೂ ನಿಮ್ಮ ಸಂಗಡ ಇರ್ತಾನೆ. ನೀವೆಲ್ಲವನ್ನು ಕಳ್ಕೊಂಡ್ರು ನಿಮಗೆ ಆಧಾರವಾಗಿ ಇರ್ತಾನೆ. ಅಂಥ ಸ್ನೇಹಿತನೇ ನನಗೆ ಬೇಕು, ಆತನೇ ನನಗೆ ಸ್ನೇಹಿತನಾಗಿರಬೇಕು ಎಂದು ಆಶಿಸುವಂಥವ್ರು ಬನ್ನಿ ಒಟ್ಟಿಗೆ ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ನೀವು ಎಂತಹ ಒಳ್ಳೆ ಸ್ನೇಹಿತರಾಗಿದ್ದೀರಿ. ನಮ್ಮ ಕಷ್ಟದಲ್ಲಿ ನೀವು ಜೊತೆಯಾಗಿರ್ತೀರಿ. ದೇವರೇ, ನಾವು ಕಷ್ಟಪಟ್ಟು ಫಲಿಸಿದಾಗ ನೀವು ನಮಗೆ ಫಲಭರಿತರನ್ನಾಗಿ ಮಾಡಿ ನಮಗೆ ನೀವು ಕಿರೀಟವಾಗಿರುತ್ತೀರಿ. ದೇವರೇ, ನಿಮಗೆ ವಂದನೆಗಳು, ಸ್ತೋತ್ರಗಳು. ದ್ವೇಷಿಸುವವರಿದ್ದಾರೆ, ದೂಷಿಸುವವರಿದ್ದಾರೆ, ದುರ್ಮಾರ್ಗತನದಿಂದ ವ್ಯವಹರಿಸುವವರಿದ್ದಾರೆ. ಆದಾಗ್ಯೂ ಅಂಥವರ ಮಧ್ಯದಲ್ಲಿ ನೀವು ಪ್ರೀತಿಸುವಂತಹ ಸ್ನೇಹಿತನಾಗಿ ನಮಗಿದ್ದೀರಿ. ಪ್ರೀತಿಸುವಂತಹ ಕೆಲವೊಂದು ಸ್ನೇಹಿತರನ್ನು ನಮಗೆ ಕೊಟ್ಟಿದ್ದೀರಿ. ಅವರನ್ನು ನೋಡ್ತಾ ನಾವು ಜೀವಿತದಲ್ಲಿ ಮುಂದೆ ಸಾಗಬೇಕು. ಅಂತಹ ಕೃಪೆ ನಮಗೆ ದಯಪಾಲಿಸಿರಿ. ಒಂಟಿತನದಿಂದ ಬಾಧೆ ಪಡುವವರನ್ನು, ಏಕಾಂಗಿಯಾಗಿದ್ದೇನೆ ಎಂದು ಹೇಳಿ ಅಳುತ್ತಿರುವವರನ್ನು, ದೇವರೇ, ನೀವು ಒಬ್ಬಂಟಿಗರಾಗಿ ಬಿಟ್ಟುಬಿಟ್ಟ ದೇವರಲ್ಲ. ನಿಮ್ಮ ಮಗನನ್ನೇ ಈ ಲೋಕಕ್ಕೆ ಸ್ನೇಹಿತನಾಗಿ ಕಳಿಸಿದೀರಲ್ಲವೇ? ನಾವು ಒಬ್ಬಂಟಿಗರಲ್ಲ ದೇವರೇ. ಈ ಆಧರಣೆಯುಳ್ಳವರಾಗಿ ಧೈರ್ಯದಿಂದ ನಮ್ಮ ಜೀವಿತದಲ್ಲಿ ಮುಂದೆ ಸಾಗುವ ಕೃಪೆ ದಯಪಾಲಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.